ಸ್ಟೂಡೆಂಟ್ಸ್ ಮೇನ್ಲಿ ಈ 5 ಚಾಲೆಂಜಸ್ನ ಕಂಟಿನ್ಯೂಸ್ಲಿ ಫೇಸ್ ಮಾಡ್ತಾನೆ ಇರ್ತಾರೆ. ಒಂದನೇದು ಕಾನ್ಸ್ಟಾಂಟ್ ಕಂಪ್ಯಾರಿಸನ್, ಎರಡನೇದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತ ಏಕಾಗ್ರತೆ ಕೊರತೆ, ಮೂರನೇದು ರಿಸಲ್ಟ್ ಬಗ್ಗೆ ಥಿಂಕ್ ಮಾಡಿ ಓವರ್ ಥಿಂಕಿಂಗ್, ನಾಲ್ಕನೇದು ಔಟ್ಸೈಡ್ ಸಕ್ಸಸ್ನ ಬೆನ್ನತ್ಕೊಂಡೋಗಿ ಇನ್ಸೈಡ್ ಸಕ್ಸಸ್ನ ಮರ್ತು ಬಿಡೋದು, ಐದನೇದು ಬಂದು ಅನ್ಹೆಲ್ತಿ ಹ್ಯಾಬಿಟ್ಸ್, ಯಾವುದು ಇಡೀ ಲೈಫನ್ನೇ ಡಿಸ್ಟ್ರಾಯ್ ಮಾಡುತ್ತೆ ಅದು. ಇಲ್ಲಿ ತನಕ ಸೊಸೈಟಿ ಮತ್ತು ಅವ್ರಿವ್ರ ಮಾತು ಕೇಳಿ ಇದೆಲ್ಲ ನಿಮಗೆ ಎಕ್ಸ್ಟ್ರೀಮ್ಲಿ ಚಾಲೆಂಜ್ ಅಂತ ಅನಿಸ್ತಾ ಇದ್ರೆ ಇಲ್ಲಿ ಕೇಳಿ, ಕೃಷ್ಣ ಹೇಳಿರೋ ಭಗವದ್ಗೀತೆಯ ಈ 5 ಶ್ಲೋಕಗಳನ್ನ ನೀವು ಗಮನವಿಟ್ಟು ಕೇಳಿದ್ರೆ ಈ ಯಾವುದು ಚಾಲೆಂಜಸ್ಗಳು ನಿಮಗೆ ಚಾಲೆಂಜಸ್ ಅಂತ ಅನ್ಸೋದೇ ಇಲ್ಲ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋದಂತೂ ಗ್ಯಾರಂಟಿ 100%. ಬನ್ನಿ ಕೃಷ್ಣ ಏನು ಹೇಳ್ತಾರೆ ಈ 5 ಚಾಲೆಂಜಸ್ ಬಗ್ಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಸ್ಟೂಡೆಂಟ್ ಆಗಿದ್ರೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಯಾವ ಭಾಗ ಕೂಡ ಸ್ಕಿಪ್ ಮಾಡಬೇಡಿ. ಒಂದನೇದು ಬಂದು ಕಾನ್ಸ್ಟೆಂಟ್ ಕಂಪ್ಯಾರಿಸನ್. ಅಂದರೆ ಅವನು ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದಾನೆ, ಇಲ್ಲ ಅವನು ನನಗಿಂತ ನೋಡೋಕೆ ಚೆನ್ನಾಗಿದ್ದಾನೆ, ಇಲ್ಲ ಅವನು ನನಗಿಂತ ಜಾಸ್ತಿ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾನೆ, ಇಲ್ಲ ಅವನು ಉದ್ದ ಇದ್ದಾನೆ, ಇವನು ಕೊಳ್ಳುಗಿದ್ದಾನೆ, ಅವನು ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿಲ್ಲ. ಇದೆಲ್ಲ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಕಾನ್ಸ್ಟಾಂಟ್ ಕಂಪ್ಯಾರಿಸನ್ನಿಂದ ಮೆಂಟಲ್ ಪೀಸ್ ಹಾಳಾಗುತ್ತೆ. ಪ್ಲಸ್ ಇನ್ನೊಂದು 99 ಬಂದರೂ ಕೂಡ ಇನ್ನೂ ಒಂದು ಎಲ್ಲಿ ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಇದು ಆಕ್ಚುಲಿ ಪ್ರಾಬ್ಲಮ್ ಎಲ್ಲಿಂದ ಅಂತಂದ್ರೆ ನಾವು ಹುಟ್ಟಿನಿಂದಲೇ ಕಲ್ತ್ಕೊಂಡ್ಬಂದಿರಲ್ಲ. ಸೊಸೈಟಿ ಅಥವಾ ಪೇರೆಂಟ್ಸ್ ಅಥವಾ ಸ್ಕೂಲ್ನಲ್ಲಿರೋ ಟೀಚರ್ಸ್ ಎಲ್ಲರೂ ಕೂಡ ನೀನ್ ಫಸ್ಟ್ ಬಾ ಅಂತ ಹೇಳಿ ಒಂದು ಕಾಂಪಿಟೇಷನ್ ಮೈಂಡ್ ಸೆಟ್ನ ಬಿಲ್ಡ್ ಮಾಡಿರ್ತಾರೆ. ಅದರಿಂದ ಕಾನ್ಸ್ಟಾಂಟ್ ಕಂಪ್ಯಾರಿಸನ್ ಮಾಡ್ತಾ ನಮಗೂ ಕೂಡ ಅದೇ ಬಂದಿರುತ್ತೆ. ಇದು ಸೊಸೈಟಿ ಅಥವಾ ಬೇರೆಯವರು ನಮಗೆ ಹೇಳ್ಕೊಟ್ಟಿರೋದು. ಆದರೆ ಕೃಷ್ಣ ಏನು ಹೇಳ್ಕೊಡ್ತಾರೆ ಗೊತ್ತಾ ಭಗವದ್ಗೀತೆನಲ್ಲಿ? ಕಂಪ್ಲೀಟ್ಲಿ ಅಪೋಸಿಟ್. ಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ, ಆಕ್ಚುಲಿ ನಮಗೆಲ್ಲ ಹೇಳ್ತಿರೋದು ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಅಂತ. ಹಾಗಂದ್ರೆ ನಿನ್ನ ನಿಯತ ಕರ್ತವ್ಯಗಳನ್ನ ತಪ್ಪಾಗಿದ್ರೂ ಕೂಡ ನಿರ್ವಹಿಸೋದು ಪರಧರ್ಮವನ್ನ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ಉತ್ತಮ ಅಂತ. ಹಾಗೆ ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸೋದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೇರೆಯವ್ರನ್ನ ನೋಡಿ ಕಂಪ್ಯಾರಿಸನ್ ಮಾಡಿ ಅವ್ರನ್ನ ಅನುಕರಣೆ ಮಾಡೋದು ತುಂಬಾ ಡೇಂಜರಸ್ ಅಂತ ಕೃಷ್ಣ ಹೇಳ್ತಿರೋದು. ಯಾಕೆ ಅಂತ ಬೇರೆ ಅಧ್ಯಾಯದಲ್ಲೂ ಕೂಡ ಹೇಳ್ತಾರೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಹಾಗಂದ್ರೆ ನನ್ನ ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ನನ್ನ ಅಂಶಗಳು ನೀವೆಲ್ಲ ಅಂತ. ಯಾವ ರೀತಿ ಕೃಷ್ಣ ತುಂಬಾ ಯುನೀಕ್, ಅದೇ ರೀತಿನಲ್ಲಿ ನಾವೆಲ್ಲ ಕೃಷ್ಣನ ಪಾರ್ಟ್ ಅಂಡ್ ಪಾರ್ಸಲ್. ಸೊ ವಿ ಆರ್ ಆಲ್ಸೋ ವೆರಿ ಯುನೀಕ್ ಅಂತ. ಹಾಗಂದ್ರೆ ನಮ್ಮಲ್ಲಿ ಒಬ್ಬನ ಹತ್ರ ಇದ್ದಿದ್ದ ಟ್ಯಾಲೆಂಟು ಇನ್ನೊಬ್ಬನ ಹತ್ರ ಇಲ್ಲ, ಒಬ್ಬನ ಹತ್ರ ಇದ್ದಿದ್ದ ಸ್ಕಿಲ್ಲು ಇನ್ನೊಬ್ಬನ ಹತ್ರ ಇಲ್ಲ. ಒಬ್ಬ ಪೇಂಟಿಂಗ್ ನಲ್ಲಿ ಸ್ಪೆಷಲಿಸ್ಟ್ ಇದ್ರೆ ಇನ್ನೊಬ್ಬ ವಾಲಿಬಾಲ್ ಆಡೋದ್ರಲ್ಲಿ ಸ್ಪೆಷಲಿಸ್ಟ್ ಇರ್ತಾನೆ, ಇನ್ನೊಬ್ಬ ಸ್ಟಡಿ ಮಾಡೋದ್ರಲ್ಲಿ ಅಂದ್ರೆ ಓದೋದ್ರಲ್ಲಿ ಚೆನ್ನಾಗಿದ್ರೆ ಇನ್ನೊಬ್ಬ ಸಿಂಗರ್ ಸ್ಪೆಷಲಿಸ್ಟ್ ಆಗಿರ್ತಾನೆ. ಹಾಗಾಗಿ ಒಬ್ಬನ ಸಾಮರ್ಥ್ಯ ಮತ್ತೆ ಇನ್ನೊಬ್ಬನ ಸಾಮರ್ಥ್ಯ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹೇಗಂದ್ರೆ ಒಂದು ಕತೆ ಇದೆಯಲ್ಲ, ಮೀನಿಗೂ ಮತ್ತೆ ಮಂಗಕ್ಕೂ ಕಾಂಪಿಟೇಷನ್ ಬಿಟ್ರಂತೆ ಯಾರು ಮರವನ್ನ ಬೇಗ ಹತ್ತುತ್ತಾರೆ ಅಂತ, ಮತ್ತೆ ಯಾರು ನೀರಿನಲ್ಲಿ ತುಂಬಾ ಬೇಗ ಈಜ್ತಾರೆ ಅಂತ. ನಿಮ್ಗೂ ಗೊತ್ತು ನನಗೂ ಗೊತ್ತು, ಮರ ಹತ್ತೋದು ಮಂಗ, ನೀರಲ್ಲಿ ಈಜೋದು ಮೀನು ಅಂತ. ಈಗ ಎರಡಕ್ಕೂ ಕಾಂಪಿಟೇಷನ್ ಬಿಟ್ರೆ ಯಾವ್ದು ಗೆಲ್ಲುತ್ತೆ? ನೀರಲ್ಲಿ ಅಫ್ಕೋರ್ಸ್ ಮೀನ್ ಗೆಲ್ಲುತ್ತೆ, ನೆಲದ ಮೇಲೆ ಮಂಗ ಗೆಲ್ಲುತ್ತೆ. ಆದ್ರೆ ಒಂದನ್ನೇ ಚೂಸ್ ಮಾಡಿ ನೀನು ಇದರಲ್ಲೇ ಗೆಲ್ಲಬೇಕು ಅಂತ ಅಂದ್ರೆ ಇಬ್ಬರಿಗೂ ಆಗೋದಿಲ್ಲ. ಇದು ಇಂಪಾಸಿಬಲ್, ಇದು ಫೂಲಿಶ್ನೆಸ್. ಹಾಗಾಗಿ ಕೃಷ್ಣ ಗೀತೆನಲ್ಲಿ ಅರ್ಜುನನ್ಗೆ ಬೋಧಿಸ್ತಾ ಇರೋದು, ಅರ್ಜುನ ಹೇಳ್ತಾನೆ ನಾನು ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಸನ್ಯಾಸಿಯಾಗಿ ಹೋಗ್ಬಿಡ್ತೀನಿ, ನಾನು ಈ ಯುದ್ಧ ಮಾಡೋದಿಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ ನಿನ್ನ ಸ್ವಧರ್ಮ ಅದು ಕ್ಷತ್ರಿಯ ಧರ್ಮ, ಹಾಗಾಗಿ ನೀನು ಈ ಕ್ಷತ್ರಿಯ ಧರ್ಮವನ್ನೇ ಫಾಲೋ ಮಾಡಬೇಕು, ಅಂದ್ರೆ ಯುದ್ಧವನ್ನ ಮಾಡಬೇಕು ಅಂತ. ನೀನು ಇದರಲ್ಲಿ ಸೋಲನ್ನ ಕಂಡ್ರೂ ಕೂಡ ಅದು ನಿನಗೆ ಅತಿ ಶ್ರೇಯಸ್ಸು ತರುವಂಥದ್ದು. ಅದೇ ನೀನು ಬೇರೆಯವರ ಧರ್ಮ ಅಂದ್ರೆ ಸನ್ಯಾಸ ಧರ್ಮ, ಬೇರೆ ಧರ್ಮ ಮಾಡ್ತೀನಿ ಅಂತೆಲ್ಲ, ಅದು ನಿನಗೆ ಯಾವ ಶ್ರೇಯಸ್ಸನ್ನು ತಂದು ಕೊಡಲ್ಲ ಅಂತ ಯಾರು? ಪರಮಾತ್ಮ ಶ್ರೀಕೃಷ್ಣ ಹೇಳ್ತಿರೋದು. ಹಾಗಾಗಿ ಈ ಕಂಪ್ಯಾರಿಸನ್ ಅನ್ನೋದನ್ನ ಕೃಷ್ಣ ಯಾವತ್ತೂ ಹೇಳ್ಕೊಡ್ಲಿಲ್ಲ, ಈ ಸೊಸೈಟಿ ನಮಗೆ ಹೇಳ್ಕೊಟ್ಟಿರೋದು. ಸೊಸೈಟಿ ಯಾವಾಗಲೂ ಅವ್ರನ್ನ ನೋಡಿ ಇವ್ರನ್ನ ನೋಡಿ ನೀನು ಕಂಪ್ಯಾರಿಸನ್ ಮಾಡ್ಕೊಂಡು ಬೆಳಿ ಅಂತ ಹೇಳ್ಕೊಟ್ರೆ, ಕೃಷ್ಣ ಯಾವಾಗಲೂ ಹೇಳ್ಕೊಟ್ಟಿದ್ದು ನಿನ್ನ ಸ್ವಧರ್ಮದಲ್ಲಿ ನೀನು ನಿನ್ನೆಗಿಂತ ಇವತ್ತು ನೀನು ಇನ್ನೂ ಚೆನ್ನಾಗಾಗಬೇಕು, ಅಂದ್ರೆ ನಿನ್ನ ಮೇಲೆ ನೀನು ವರ್ಕ್ ಮಾಡು ಅಂತ. ಯಾಕಂತಂದ್ರೆ ನಾನು ಬೆಳೆದು ಬಂದಿರೋ ರೀತಿ ಬೇರೆ, ಮತ್ತೆ ಇನ್ನೊಬ್ಬ ಬೆಳೆದು ಬಂದಿರೋ ರೀತಿ ಬೇರೆ. ಅವನ ಕರ್ಮ ಬೇರೆ, ನನ್ನ ಕರ್ಮ ಬೇರೆ. ಅವನ ಸ್ಟ್ರೆಂತ್ ಬೇರೆ, ನನ್ನ ಸ್ಟ್ರೆಂತ್ ಬೇರೆ. ಅವನ ಬುದ್ಧಿವಂತಿಕೆ ಬೇರೆ, ನನ್ನ ಬುದ್ಧಿವಂತಿಕೆ ಬೇರೆ. ಹಾಗೆ ಅವನ ಇಂಟ್ರೆಸ್ಟ್ ಬೇರೆದ್ರಲ್ಲಿರುತ್ತೆ, ನನ್ನ ಇಂಟ್ರೆಸ್ಟ್ ಕೂಡ ಬೇರೆದ್ರಲ್ಲಿರುತ್ತೆ. ಆಕ್ಚುಲಿ ಕಂಪ್ಯಾರಿಸನ್ ಬರೋದು ಯಾವಾಗ ಹೇಳಿ? ಯಾವಾಗ ನಾವು ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡಬೇಕು ಅನ್ಕೊಂತೀವಿ ಅವಾಗ ಕಂಪ್ಯಾರಿಸನ್ ಬರುತ್ತೆ. ಬಟ್ ಕಾಂಪಿಟೇಷನ್ ಮಾಡಲಿಕ್ಕೆ ಇಬ್ರು ಇಂಡಿವಿಜುವಲ್ ಕೂಡ ಈಕ್ವಲ್ ಆಗಿರ್ಬೇಕು. ಆದ್ರೆ ಇಡೀ ಇಕೋಸಿಸ್ಟಮ್ ಅಲ್ಲಿ ತಗೊಳ್ಳಿ, ಒಬ್ಬರು ತರ ಇನ್ನೊಬ್ರು ಇರೋ ಚಾನ್ಸೇ ಇಲ್ಲ. ಅದು ನನ್ನ ಮತ್ತೆ ಇನ್ನೊಬ್ಬನ ಯೋಚನೆ ಆಗಿರ್ಬೋದು, ರೂಪ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಸಾಮರ್ಥ್ಯ ಆಗಿರ್ಬೋದು. ಸೊ ಹಾಗಾಗಿ ಈ ಕಾಂಪಿಟೇಷನ್ ಅನ್ನೋದು ಈ ಮಟೀರಿಯಲ್ ವರ್ಲ್ಡ್ ಅಲ್ಲಿ ವೆರಿ ಬೋಗಸ್ ಐಡಿಯಾ. ಹಾಗಾಗಿ ಕಂಪ್ಯಾರಿಸನ್ ಯಾವಾಗ ಮಾಡ್ಕೊಳ್ಳೋದು ಅಂದ್ರೆ ಇಬ್ರು ಈಕ್ವಲ್ ಆಗಿರೋರು ಇದ್ದಾಗ. ಸೊ ಇಬ್ರು ಈಕ್ವಲ್ ಆಗಿರೋಕೆ ಚಾನ್ಸೇ ಇಲ್ಲ ಈ ವರ್ಲ್ಡ್ ಅಲ್ಲಿ. ಸೊ ಕಂಪ್ಯಾರಿಸನ್ ಮಾಡ್ಕೊಂತಿದೀವಿ ಅಂತ ಅಂದ್ರೆ ವಿ ಆರ್ ದ ಫಸ್ಟ್ ಫೂಲಿಶ್ ಪರ್ಸನ್ ಅಂತ. ಸೊ 2 ಥಿಂಗ್ಸ್, ನೀವು ಸೊಸೈಟಿ ಹೇಳಿದ್ದನ್ನಾದ್ರೂ ಫಾಲೋ ಮಾಡ್ಬೋದು ಅಥವಾ ಕೃಷ್ಣ ಹೇಳಿದ್ದನ್ನಾದ್ರೂ ಫಾಲೋ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು. ಎರಡನೇ ಚಾಲೆಂಜ್ ಬಂದು ಓವರ್ ಥಿಂಕಿಂಗ್. ಯಾವಾಗ ನಾವು ರಿಸಲ್ಟ್ ಬಗ್ಗೆ ಟೂ ಮಚ್ ಥಿಂಕ್ ಮಾಡ್ತಾ ಹೋಗ್ತೀವಿ ಅದು ಓವರ್ ಥಿಂಕಿಂಗ್ ಆಗುತ್ತೆ. ಅದೇ ಒಂದು ಬರ್ಡನ್ ಆಗಿ ಕೂತ್ಕೊಳ್ಳುತ್ತೆ ನಮ್ಮ ಪ್ರಾಸೆಸ್ನಲ್ಲಿ. ವಿದ್ಯಾರ್ಥಿಗಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಪ್ರಾಸೆಸ್ ಏನು? ಅದು ಓದೋದು.
ಇಲ್ಲಿ ಎಕ್ಸಾಮ್ ನೀವು ಓದ್ತಾ ಇರ್ಬೇಕಾದ್ರೆ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡ್ತಾ 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 ಹೋದ್ರೆ ಆ ಅರ್ಧ ಎನರ್ಜಿ ನಿಮ್ದು ಆ ರಿಸಲ್ಟ್ ಮೇಲೆ ಓವರ್ ಥಿಂಕಿಂಗ್ ಮಾಡೋದ್ರಲ್ಲೇ ಆ ಮೆಂಟಲ್ ಎನರ್ಜಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೆಟರ್ ನೀವು ಸ್ಟಡಿ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಸ್ತ್ವ ಅಕರ್ಮಣಿ ಅಂತ. ಹಾಗಂದ್ರೆ ಓ ಅರ್ಜುನ, ನೀನ್ ಮಾಡಿದಂತ ಕರ್ತವ್ಯದಿಂದ ಫಲ ಬರುತ್ತಲ್ಲ ಅದ್ರ ಮೇಲೆ ಯಾವ ಅಧಿಕಾರ ಕೂಡ ನಿನಗಿಲ್ಲ. ಹಾಗೆ ಆ ರಿಸಲ್ಟ್ ಫಲಕ್ಕೆ ನೀನೇ ಕಾರಣ ಅಂತ ಯಾವತ್ತೂ ಅಂದ್ಕೊಳ್ಬೇಡ. ಇದರಿಂದ ನಿನ್ನ ಕರ್ತವ್ಯವನ್ನ ಮಾಡೋದು ಬೇಡ ಅಂತ ಕೂಡ ನಿನ್ ಮನಸ್ಸಿಗೆ ಬರಬಾರದು ಅಂತ ಹೇಳ್ತಾರೆ ಕೃಷ್ಣ. ಇದು ನಮ್ಮನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು ಕೂಡ ಇದೇ ಅಲ್ಟಿಮೇಟ್ ಟ್ರೂತ್. ಯಾಕಂತ ಅಂದ್ರೆ ಬ್ಯಾಕ್ ಟು ಸ್ಟೋರಿ ಬರೋಣ. ನಿಮ್ಮ ಎಕ್ಸಾಮ್, ಆ ಎಕ್ಸಾಮ್ಗೋಸ್ಕರ ಓದ್ತಾ ಇರ್ಬೇಕಾದ್ರೆ ಏನೆಲ್ಲ ಸಪೋರ್ಟ್ ಬೇಕು ನಿಮ್ಗೆ? ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿ ಸಿಸ್ಟಮ್ ಕರೆಕ್ಟ್ಲಿ ಸಪೋರ್ಟ್ ಮಾಡಬೇಕು. ಒಂದೇದು ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬ್ರೀತಿಂಗ್ ಆಗಿರ್ಬೋದು, ಎಲ್ಲ ಕೂಡ ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ನೀವು ಚೆನ್ನಾಗಿ ಓದ್ಲಿಕ್ಕಾಗತ್ತೆ. ಅದೇ ನಿಮಗೆ ಕಾಯಿಲೆ ಬಂತು ಅಂತ ತಿಳ್ಕೊಳ್ಳಿ, ನಿಮಗೆ ಓದ್ಲಿಕ್ಕಾಗತ್ತಾ? ಮತ್ತೆ ನಾವು ಡಿಪೆಂಡ್ ಆಗಿರೋದು ಬೆಳಕು ನೀಡ್ತಿರೋ ಸೂರ್ಯ, ಗಾಳಿ, ಹಾಗೆ ಈ ಭೂಮಿ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವು ಮಾಡಿರೋ ಕರ್ತವ್ಯದಲ್ಲಿ ಏನ್ ಫಲ ಸಿಕ್ಕಿದೆ ಆ ಫಲದಲ್ಲಿ ಇವ್ರದ್ದೆಲ್ಲ ಪಾಲಿದೆ. ಸೊ ಹಾಗಾಗಿ ನಾನ್ ಡೈರೆಕ್ಟ್ಲಿ ಈ ಫಲದ ಅಧಿಕಾರಿ ಆಗೋದಿಲ್ಲ. ಹಾಗೆ ಕೃಷ್ಣ ಇನ್ನೊಂದು ಅಧ್ಯಾಯದಲ್ಲಿ ಹೇಳ್ತಾರೆ, ಸಕ್ಸಸ್ ಕಾಣಬೇಕು ಅಂದ್ರೆ ಈ 5 ಫ್ಯಾಕ್ಟರ್ಸ್ ನಿಮ್ಮ ಹತ್ರ ಇರಬೇಕು ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮೊದಲನೇದು ರೈಟ್ ಪ್ಲೇಸ್, ಸೆಕೆಂಡ್ ಒನ್ ರೈಟ್ ಟೈಮ್, ಮೂರನೇದು ಬಂದು ನಿಮ್ಮ ಕರ್ಮ, ನಾಲ್ಕನೇದು ಬಂದು ನಿಮ್ಮ ಎಂಜವರ್ ಅಂತಂದ್ರೆ ನೀವು ಎಷ್ಟು ಹಾರ್ಡ್ ವರ್ಕ್ ಆಗ್ತಾ ಇದ್ದೀರಾ ಅಂತ, ಐದನೇದು ಬಂದು ಸುಪ್ರೀಂ ವಿಲ್, ಗಾಡ್ಸ್ ವಿಲ್ ಅಂದ್ರೆ ದೇವರ ಆಶೀರ್ವಾದ ಅಂತ. ಈ 5 ಫ್ಯಾಕ್ಟರ್ಸ್ ನೋಡಿದ್ರೆ ನಮ್ಮ ಕೈಲಿರೋ ಒಂದೇ ಒಂದು ಫ್ಯಾಕ್ಟರ್ ಅಂತ ಅಂದ್ರೆ ಅದು ನಾವು ಮಾಡೋ ಹಾರ್ಡ್ ವರ್ಕ್. ಸೊ ಒಂದ್ರ ಮೇಲೆ ಎಲ್ಲಾ ಸಕ್ಸಸ್ ನಿಂತಿಲ್ಲ. ಸೊ ಇದನ್ನ ಕೃಷ್ಣ ಗೀತೆನಲ್ಲಿ ಸುದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಾಗಿ ಕೃಷ್ಣ ಅರ್ಜುನನ್ಗೆ ನೀನು ಫಲದ ಅಧಿಕಾರಿ ಅಲ್ಲ ಅಂತ ಹೇಳ್ತಾರೆ. ನಾಟ್ ಓನ್ಲಿ ಅರ್ಜುನ, ನಮಗೂ ಕೂಡ ಸೇಮ್ ಅನ್ವಯಿಸುತ್ತೆ. ಯಾವುದೇ ಒಂದು ಕರ್ತವ್ಯ ನಾವು ಮಾಡಿದ್ರು ಕೂಡ ಅದ್ರಲ್ಲಿ ಫಲ ಬಂದಿದೆ ಅಂತ ಅಂದ್ರೆ ಕಂಪ್ಲೀಟ್ಲಿ ಕಂಟ್ರೋಲ್ ನನ್ನ ಮೇಲೆ ಇಲ್ಲ ಅಂತ ಅರ್ಥ. ಸೊ ಯಾವಾಗ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ರಿಸಲ್ಟ್ ನನ್ನ ಕೈಲಿ ಇಲ್ಲ ಅಂತ ಗೊತ್ತಾಗುತ್ತೆ, ಅವಾಗ ನಾವು ರಿಸಲ್ಟ್ ಬಗ್ಗೆ ಟೂ ಮಚ್ ಥಿಂಕ್ ಮಾಡೋದು ಬಿಡ್ತೀವಿ. ಸೊ ದಟ್ ಓವರ್ ಥಿಂಕಿಂಗ್ ನಾವು ಓವರ್ಕಮ್ ಮಾಡ್ಬೋದು. ಅದಾದ್ಮೇಲೆ ನಾವು ಯಾವಾಗಲೂ ಕೇಳ್ಕೊಂಡ್ ಬಂದಿರೋದು ಆಲ್ವೇಸ್ ವಿನ್ 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 ಅಂತ. ಯಾವಾಗ್ಲೂ ನೀನು ಗೆಲ್ತಾನೆ ಇರಬೇಕು ಅಂತ. ಬಟ್ ನಮ್ಮೆಲ್ಲರಿಗೂ ಗೊತ್ತು ಯಾವಾಗ್ಲೂ ಯಾರು ಕೂಡ ಗೆಲ್ಲೋಕ್ಕಾಗೋದಿಲ್ಲ. ಹಾಗಂದ್ರೆ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿನೇ ನಾವು ಬಿಲ್ಡ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯಾರು ಸೋಲನ್ನ ಮತ್ತೆ ಗೆಲುವನ್ನ ಸಮಾನವಾಗಿ ಸಮಚಿತ್ತದಿಂದ ಯಾರು ಸ್ವೀಕಾರ ಮಾಡ್ತಾರೆ ಅವರು ಯೋಗವನ್ನ ರಿಯಲಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಂತ. ಹಾಗಾಗಿ ನಮಗೆ ಸೊಸೈಟಿ ಆಗಿರ್ಬೋದು, ಬೇರೆ ಎಲ್ಲರೂ ಬರೀ ಗೆಲ್ಲೋದೊಂದೇ ಮ್ಯಾಟರ್ಸ್ ಅಂತ ಹೇಳ್ಕೊಟ್ರೆ, ಕೃಷ್ಣ ಹೇಳ್ಕೊಡೋದು ನೀನು ಯೋಗ ಮಾಡು ಅಂತ. ಅಂದ್ರೆ ಸೋಲನ್ನಾಗಿರ್ಲಿ ಗೆಲುವನ್ನಾಗಿರ್ಲಿ ಸಮಚಿತ್ತದಿಂದ ಸ್ವೀಕರಿಸು ಅಂತ. ಹಾಗಂದ್ರೆ ಸೋಲನ್ನು ಕೂಡ ಅಂದ್ರೆ ಫೇಲ್ಯೂರ್ನ ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇರೋದು. ನೀವು ಭಗವದ್ಗೀತೆಯಲ್ಲಿ ನೋಡಿದ್ರೆ ಅರ್ಜುನನ್ಗೆ ಯಾವತ್ತೂ ರೆಕಮೆಂಡ್ ಮಾಡಲಿಲ್ಲ ಕೃಷ್ಣ ನೀನು ಗೆಲ್ಲೇಬೇಕು ಅಂತ. ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ನೀನು ಫಾರ್ ದ ಫೈಟ್ ಸೇಕ್ ನೀನು ಫೈಟ್ ಮಾಡು ಅಂದ್ರೆ ಯುದ್ಧ ಮಾಡು ಅಂತ. ಆ ಯುದ್ಧದಲ್ಲಿ ನೀನು ಗೆದ್ರೆ ಏನಾಗುತ್ತೆ ಅಂತಾನು ಹೇಳಿದ್ರು, ಮತ್ತೆ ಸೋತ್ರೆ ಏನಾಗುತ್ತೆ ಅಂತಾನು ಹೇಳಿದ್ರು. ನಾವು ತುಂಬಾ ಸ್ಟೂಡೆಂಟ್ಸ್ನ ನೋಡ್ತೀವಿ, ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ, ಅದ್ರಲ್ಲಿ ಆಗೋದಿಲ್ಲ, ಅದಕ್ಕೆ ತುಂಬಾ ಸೋತೆ ಅನ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬೊಬ್ರು ಡಿಪ್ರೆಷನ್ ಹೋಗಿ ಸೂಸೈಡ್ ಕೂಡ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಯಾರು ಕೂಡ ಅವ್ರಿಗೆ ಸೋಲನ್ನ ಅಂದ್ರೆ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳೇ ಕೊಟ್ಟಿಲ್ಲ. ಮತ್ತೆ ಈ ಮಟೀರಿಯಲ್ ವರ್ಲ್ಡ್ ಈ ಕ್ರಿಯೇಷನ್ ಹೇಗಿದೆ ಅಂತ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ದ್ವಂದ್ವ ಅಂತ. ದ್ವಂದ್ವ ಅಂದ್ರೆ ಸೋಲು ಇರುತ್ತೆ, ಗೆಲುವು ಇರುತ್ತೆ, ಶೀತ ಇರುತ್ತೆ, ಉಷ್ಣ ಇರುತ್ತೆ, ನೋವಿರುತ್ತೆ, ಆನಂದ ಇರುತ್ತೆ. ಸೊ ಈ ತರ 2 ದ್ವಂದ್ವ ಇರ್ತವೆ, ಅಂದ್ರೆ 2 ಆಪೋಸಿಟ್ ಇರುತ್ತೆ. ಅಂದ್ರೆ ಯಾವ ತರ ಒಂದು ಕಾಯಿನ್ ಇದ್ರೆ 2 ಫೇಸ್ ಇರುತ್ತೆ, ಆ ತರ ಇರುತ್ತೆ. ಸೊ ಈ 2 ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡಬೇಕು ಅಂತ ಕಲಿಯೋವರೆಗೂ ನಾವು ಆಕ್ಚುಲಿ ಜೀವನದಲ್ಲಿ ಗೆದ್ದಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಯಾರು ಸೀರಿಯಸ್ಲಿ ಕೃಷ್ಣನ ಟೀಚಿಂಗ್ಸ್ ಭಗವದ್ಗೀತೆಯನ್ನ ಫಾಲೋ ಮಾಡ್ತಾರೆ ಅವ್ರು ಯಾವಾಗ್ಲೂ ಕಾಮ್ ಆಗಿರ್ತಾರೆ. ಯಾಕಂತಂದ್ರೆ ಕೃಷ್ಣ ಆಲ್ರೆಡಿ ಹೇಳಿದ್ದಾರೆ ನೀನು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಹಾಗೆ ಕೃಷ್ಣ ರಿಸಲ್ಟ್ ನ ಏನ್ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ, ಯತ್ ಕರೋಸಿ ಯದಶ್ನಾಸಿ ಅಂತ. ಹಾಗಂದ್ರೆ ನೀನು ಕರ್ತವ್ಯವನ್ನ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೀನು ವರ್ಕ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನಿನ್ನ ಫಲ ನನಗೆ ಅರ್ಪಿಸು ಅಂತ. ಅದು ಸೋಲಾಗಿರುತ್ತೋ ಇಲ್ಲ ಗೆಲುವಾಗಿರುತ್ತೋ ಇಲ್ಲ ಮತ್ತೊಂದಾಗಿರುತ್ತೋ ಅದು ಗೊತ್ತಿಲ್ಲ. ಫಸ್ಟ್ ನೀನು ಆ ಫಲವನ್ನ ನನಗೆ ಅರ್ಪಿಸು. ಯಾಕಂತಂದ್ರೆ ಎಲ್ಲದರ ಒಡೆಯ ನಾನು. ಸೊ ನೀನು ನನಗೆ ಅರ್ಪಿಸಿದ್ರೆ ಅದು ಸೋಲಾಗ್ಲಿ ಗೆಲುವಾಗ್ಲಿ ಅದು ನಿನಗೆ ಬಂದಾಗ ನಿನಗೆ ಅದು ಅಫೆಕ್ಟ್ ಮಾಡಲ್ಲ ಅಂತ. ಸೊ ಇದು ವೆರಿ ಸಿಂಪಲ್ ಮತ್ತೆ ಈಸಿ ಐಡಿಯಾ ನಾವು ಓವರ್ಕಮ್ ಮಾಡೋಕ್ಕೆ ಓವರ್ ಥಿಂಕಿಂಗ್ನ. ಮೂರನೇ ಚಾಲೆಂಜ್ ಬಂದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಓದೋ ಕಡೆ ಅಂತ. ಆಕ್ಚುಲಿ ಇದು ಬರೀ ಸ್ಟೂಡೆಂಟ್ಸ್ಗಳಿಗೆ ಇರೋ ಪ್ರಾಬ್ಲಮ್ ಅಲ್ಲ, ಎಲ್ರಿಗಿರೋ ಪ್ರಾಬ್ಲಮ್. ಇದು ಮೈಂಡ್ ಪ್ರಾಬ್ಲಮ್. ಕೃಷ್ಣ ಹೇಳ್ತಾರೆ ಯಾರು ತನ್ನ ಮೈಂಡ್ ಅನ್ನ ಹತೋಟಿಗೆ ಅಂದ್ರೆ ಕಂಟ್ರೋಲಿಗೆ ತಗೊಂಡಿದ್ದಾರೆ ಆ ಮೈಂಡ್ ಅವನಿಗೆ ಬೆಸ್ಟ್ ಫ್ರೆಂಡ್ ಆಗಿ ಆಕ್ಟ್ ಮಾಡಿದ್ರೆ, ಯಾರು ಅದನ್ನ ಹತೋಟಿಗೆ ಅಂದ್ರೆ ಕಂಟ್ರೋಲಿಗೆ ತಗೊಂಡಿಲ್ಲ ಅದು ಅವನ ವರ್ಸ್ಟ್ ಎನಿಮಿ ತರ ಆಕ್ಟ್ ಮಾಡುತ್ತೆ ಅಂತ. ಈ ಫೋಕಸ್ ಅನ್ನೋದು ಬರೋದು ಯಾವಾಗ ಅಂದ್ರೆ ಯಾವಾಗ ನಾವು ಮೈಂಡ್ ಅನ್ನ ಒಂದೇ ಕಡೆ ನಿಲ್ಸೋದು ಕಲಿತೀವಿ ಅವಾಗ. ಆದ್ರೆ ಈಗ ಇನ್ಸ್ಟಾಂಟ್ ಗ್ರಾಟಿಫಿಕೇಶನ್ಗೆ ಬಿದ್ದು ಹೇಗಾಗ್ಬಿಟ್ಟಿದೀವಿ ಅಂತ ಅಂದ್ರೆ
ಒಂದು 5 ನಿಮಿಷದ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ನೋಡಲಿಕ್ಕೂ ನಮ್ಮ ಹತ್ರ ಪುರ್ಸೊತ್ತಿಲ್ಲ, ಇಮ್ಮಿಡಿಯೇಟ್ಲಿ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಅದೇ ಈ ರೀಲ್ಸ್ನ ನೋಡಲಿಕ್ಕೆ ಮತ್ತು ಈ ಶಾರ್ಟ್ಸ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲೂ ಕೂಡ ಒಂದು 10 ಸೆಕೆಂಡ್ 20 ಸೆಕೆಂಡ್ ಇರೋದಿಲ್ಲ, ಹಾಗೆ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಸ್ಕ್ರೋಲಿಂಗ್ ಎಲ್ಲಿ ತನಕ ಹೋಗ್ತಾ ಇದೆ ಅಂತಂದರೆ ಅದೆಲ್ಲ ನಮ್ಮ ಏಕಾಗ್ರತೆ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ನಮ್ಮ ಏಕಾಗ್ರತೆ ಫೋಕಸ್ನ ಪೀರಿಯಡ್ ಎಷ್ಟಿತ್ತು ಮೊದಲು ಅದಕ್ಕಿಂತ ತುಂಬ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಆ್ಯಕ್ಚುಲಿ ಅರ್ಜುನ ಗೀತನಲ್ಲಿ ಕೃಷ್ಣನಿಗೆ ಕೇಳಿದ್ದು ಚಂಚಲಂ ಹಿ ಮನ ಕೃಷ್ಣ ಅಂತ. ಹಾಗಂದ್ರೆ ನಾನು ಈ ವಿಂಡ್ ಗಾಳಿಯನ್ನು ಕೂಡ ಕಂಟ್ರೋಲ್ ಮಾಡಬಲ್ಲೆ, ಆದರೆ ಮೈಂಡನ್ನು ಕಂಟ್ರೋಲ್ ಮಾಡೋದು ನನಗೆ ತುಂಬ ಕಷ್ಟ ಕೃಷ್ಣ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಹೌದು ಆ್ಯಕ್ಚುಲಿ ಕಷ್ಟ, ಬಟ್ ಇಂಪಾಸಿಬಲ್ ಅಲ್ಲ ಅಂತ. ನೀನು ಯಾವ ರೀತಿ ಅಚೀವ್ ಮಾಡ್ಬೋದು ಅನ್ನೋದನ್ನು ಕೂಡ ಕೃಷ್ಣ ಅರ್ಜುನ್ಗೆ ಹೇಳ್ಕೊಡ್ತಾರೆ. ನೀನು ರೈಟ್ ಪ್ರಾಸೆಸ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ನಿನಗೆ ಅತಿ ಸುಲಭವಾಗಿ ಮೈಂಡ್ ಕಂಟ್ರೋಲ್ ಆಗುತ್ತೆ ಅಂತ. ಮತ್ತು ಈ ಮೈಂಡ್ ಕಂಟ್ರೋಲಿಂದ ಇನ್ನೂ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಕೃಷ್ಣ ಹೇಳ್ತಾ ಹೋಗ್ತಾರೆ. ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಆಲ್ರೆಡಿ ಪರಮಾತ್ಮನ ರೀಚ್ ಆಗಿದ್ದಾರೆ ಅಂತ ಅರ್ಥ ಅಂತೆ. ಯಾಕಂತ ಅಂದರೆ ಯಾರು ಮೈಂಡನ್ನು ಒಂದು ಕಡೆ ನಿಲ್ಲಿಸೋದು ಕಲ್ತಿದ್ದಾರೆ ಅವರಿಗೆ ಆಲ್ರೆಡಿ ಪೀಸ್ ಅಂದರೆ ಶಾಂತಿ ಬಂದು ಹೋಗಾಗಿದೆ ಅಂತ ಅರ್ಥ. ಹಾಗೆ ಅವರಿಗೆ ಶೀತ ಉಷ್ಣ, ಮಾನ ಅಪಮಾನ, ಗೆಲುವು ಸೋಲು, ಆನಂದ ನೋವು ಎಲ್ಲದೂ ಕೂಡ ಒಂದೇ ಥರ ಕಾಣ್ತಾ ಹೋಗುತ್ತೆ. ಸೊ ಯಾರು ಈ ದ್ವಂದ್ವಗಳನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಹೋಗ್ತಾನೆ ಅವನ ಮನಸ್ಸು ಅತಿ ಶಾಂತಿಯಾಗಿರುತ್ತೆ, ಒಂದೇ ಕಡೆ ಇರುತ್ತೆ, ಹಾಗೆ ಏಕಾಗ್ರತೆ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನು ನಾವು ತುಂಬ ಮಾರ್ಗದಿಂದ ಅಚೀವ್ ಮಾಡ್ತಾ ಹೋಗ್ಬೋದು. ಆದರೆ ಈ ಕಲಿಯುಗದಲ್ಲಿ ದ ಬೆಸ್ಟ್ ಪ್ರೊಸೆಸ್ ಅಂದರೆ ಅದು ನಾಮಜಪ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಈ ವಿಡಿಯೋ ಮುಗಿದ ಮೇಲೆ ಹೋಗಿ ಗೆರೆ ಚೆಕ್ ಮಾಡ್ಬೋದು. ಮತ್ತು ಈ ಏಕಾಗ್ರತೆ ಅನ್ನೋದು ಒಂದೇ ಸಲಕ್ಕೆ ನನಗೆ ಬಿಲ್ಡ್ ಮಾಡ್ಕೊಂಡ್ಬಿಡ್ಬೋದು ಅಂತಂದರೆ ನೋ, ಇಲ್ಲ, ನೀವು ಪ್ರಾಸೆಸ್ನ ಫಾಲೋ ಮಾಡಲೇಬೇಕು. ಯಾಕಂತಂದರೆ ಈ 20 ವರ್ಷ ನಾವು ಏನು ಈ ಮೈಂಡಿಗೆ ಟ್ರೈನ್ ಮಾಡದೆ ಬಂದಿದ್ದೀವಿ. ಸೊ ಇವಾಗ ಇಮಿಡಿಯೇಟ್ಲಿ ನಾನು ಶಿಫ್ಟ್ ಆಗಬೇಕು ಅಂತಂದರೆ ಇದು ರೆಫ್ಯೂಸ್ ಮಾಡ್ಬೋದು. ಹಾಗೆ ನೀವು ಕಂಟಿನ್ಯೂಸ್ಲಿ ದಿನೇ ದಿನೇ ಸ್ಮಾಲ್ ಅಂದರೆ ಸಣ್ಣ ಎಫರ್ಟ್ ಆಗ್ತಾ ಹೋದ ಹಾಗೆ ನಿಮ್ಮ ಮೈಂಡ್ ಕಂಟ್ರೋಲಿಗೆ ಬಂದೇ ಬರುತ್ತೆ. ಸೊ ಆಗ ಏಕಾಗ್ರತೆ ಕೂಡ ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗುತ್ತೆ. ಮುಂದಿನ ಚಾಲೆಂಜ್ ಬಂದು ಅನ್ಹೆಲ್ತಿ ಹ್ಯಾಬಿಟ್ಸ್. ಯಾವುದು ಜೀವನವನ್ನೇ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಅನ್ಹೆಲ್ತಿ ಹ್ಯಾಬಿಟ್ಸ್ನ ರೂಢಿಸ್ಕೊಳ್ತಾ ಬರ್ತಾರೆ. ಈ ಸ್ಟೂಡೆಂಟ್ ಲೈಫಲ್ಲಿ TRPಗೋಸ್ಕರ ಅಂತ ಮಾಡೋ ಎಂತೆಂಥ ಕೆಟ್ಟ ಮೂವಿಗಳನ್ನೆಲ್ಲ ನೋಡಿ ಅದರಿಂದ ಬ್ಯಾಡ್ ಹ್ಯಾಬಿಟ್ಸ್ನ ಕಲಿತು, ಈವನ್ ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಇಲ್ಲ ಇನ್ನೊಂದೇನೋ ಆಗಿರ್ಬೋದು, ಅದನ್ನೆಲ್ಲ ಕಲ್ತ್ಬಿಟ್ಟು ತಮ್ಮ ಲೈಫಲ್ಲಿ ಅದನ್ನೇ ಒಂದು ಪ್ರಾಮುಖ್ಯತೆ ಮಾಡ್ಕೊಂಡಿರ್ತಾರೆ. ಇದರಿಂದ ಸಂಸ್ಕಾರ ಅಂತೂ ಫುಲ್ ಕೆಟ್ಟೋಗ್ತಾ ಇರುತ್ತೆ ಅವ್ರ ಲೈಫಲ್ಲಿ. ಈಗ ಬರ್ತಿರೋ ಮೂವೀಸ್ನ ನೋಡಿದ್ರೆ ಅದರಲ್ಲಿ 2 ಥಿಂಗ್ಸ್ ಇಲ್ಲ ಅಂತಂದರೆ ಆ ಮೂವಿ ವರ್ಕೌಟೇ ಆಗಲ್ಲ. ಒಂದನೇದು ಬಂದು ಲಸ್ಟ್, ಎರಡನೇದು ಬಂದು ಆ್ಯಂಗರ್. ಅವನು ಲಸ್ಟಿಂದ ವುಮೆನ್ನ ಆಬ್ಜೆಕ್ಟಿಫಿಕೇಶನ್ ಮಾಡಬೇಕು, ಅವಾಗಲೇ ಸಿನಿಮಾ ಓಡೋದು. ಎರಡನೇದು ಆ್ಯಂಗರ್, ಅಂದರೆ ಅವನು ಆ್ಯಂಗರಿಂದ ಇನ್ನೊಬ್ಬನಿಗೆ ರೋಪ್ ಹಾಕಬೇಕು, ಇಲ್ಲ ಅಂತಂದರೆ ಒಡೆದು ಬಿಸಾಕಬೇಕು, ಇಲ್ಲ ಅಂತಂದರೆ ಕೊಲೆ ಮಾಡಬೇಕು. ಇಂಥ ಸೀನ್ಗಳಿದ್ರೆ ಮಾತ್ರ ಈಗಿನ ಮೂವಿಗಳು ಓಡ್ತಾ ಇರೋದು. ಮತ್ತು ಎಲ್ಲ ನೆಗೆಟಿವ್ ಕ್ವಾಲಿಟೀಸ್ನ ಒಂದು ಪಾಸಿಟಿವ್ ಫ್ರೇಮ್ ಆಗಿ ಇದು ಕಾಮನ್ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದನ್ನು ಸ್ಟೂಡೆಂಟ್ಸ್ ನೋಡಿಬಿಟ್ಟು ಇದೇ ಲೈಫ್ ಅಂತ ಅಂದ್ಕೊಂಡು ಇದನ್ನೇ ನಾವು ಮಾಡಬೇಕು ಅಂತ ಅಂದ್ಕೊಂಡು ತಮ್ಮ ಲೈಫಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದರೆ ಕೃಷ್ಣ ಗೀತೆನಲ್ಲಿ ಹೇಳಿದ್ದು ಈ 3 ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ ಅಂತ ಅಂದರೆ ನೀವು ನಿಮ್ಮ ಡಿಸ್ಟ್ರಕ್ಷನ್ ಸೈಡಿಗೆ ಹೋಗ್ತಾ ಇದ್ದೀರಾ ಅಂತ. ಒಂದು ಲಸ್ಟ್, ಎರಡನೇದು ಗ್ರೀಡ್, ಮೂರನೇದು ಆ್ಯಂಗರ್ ಅಂತ. ಸೊ ಈ 3 ಥಿಂಗ್ಸ್ನ ನಾವು ಇನ್ಕಲ್ಕೇಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಅಂತ ಅಂದರೆ ನಮ್ಮ ಸ್ಟೂಡೆಂಟ್ ಲೈಫು ಗ್ಯಾರಂಟಿಲಿ ಹಾಳಾಗ್ತಿದೆ ಅಂತ ಅರ್ಥ. ಒಂದು ಸ್ಟ್ರೇಂಜ್ ಥಿಂಗ್ ಏನಾಗ್ತಿದೆ ಅಂತಂದರೆ ಯಾವುದು ಹೆಲ್ತಿ ಹ್ಯಾಬಿಟ್ಸ್, ಯಾವುದು ಅನ್ಹೆಲ್ತಿ ಹ್ಯಾಬಿಟ್ಸ್ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ. ಆ್ಯಂಡ್ ಯಾವುದು ನಾರ್ಮಲ್ ಮತ್ತು ಯಾವುದು ಅಬ್ನಾರ್ಮಲ್ ಅಂತ ಹೇಳ್ಕೊಡೋಕ್ಕೂ ಯಾರೂ ಇಲ್ಲ. ಸೊ ಈ ಅನ್ಹೆಲ್ತಿ ಹ್ಯಾಬಿಟ್ಸಿಂದ ಎಷ್ಟೋ ಜನ ಸ್ಟೂಡೆಂಟ್ಸು ತಮ್ಮ ಲೈಫನ್ನೇ ಬರ್ಬಾದ್ ಮಾಡ್ಕೋತಾ ಇದ್ದಾರೆ. ನಾವು ಯಾವಾಗ ಧರ್ಮದ ದಾರಿಯನ್ನು ಕಲಿಯೋದಿಲ್ಲ ಆವಾಗ ಆ ಧರ್ಮದ ದಾರಿಯನ್ನು ಆಟೋಮೆಟಿಕ್ಲಿ ಎಲ್ಲರೂ ನಮಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಾಣಕ್ಯ ಪಂಡಿತರು ಹೇಳ್ಕೊಟ್ರು ಆ್ಯಕ್ಚುಲಿ ಕ್ಯಾರೆಕ್ಟರ್ ಏನು ಅಂತ. ಮಾತ್ರಾವತ್ ಪರದಾರೇಶು ಲೋಷ್ಟ್ರವತ್ ಪರ ದ್ರವ್ಯೇಶು ಅಂತ. ಅಂದರೆ ತನ್ನ ಹೆಂಡತಿಯನ್ನು ಬಿಟ್ಟು ಇನ್ನು ಎಲ್ಲ ಸ್ತ್ರೀಯರನ್ನ ಯಾರು ತನ್ನ ತಾಯಿ ಅಂತ ನೋಡ್ತಾನೆ ಅವನಿಗೆ ಆ್ಯಕ್ಚುಲಿ ಕ್ಯಾರೆಕ್ಟರ್ ಪರ್ಸನ್ ಅಂತ. ಮತ್ತೆ ಲೋಷ್ಟ್ರವತ್ ಪರ ದ್ರವ್ಯೇಶು ಅಂದರೆ ಯಾರು ಬೇರೆಯವರ ಹಣವನ್ನು ಗಲೀಜಿಗಿಂತ ಕೆಳಮಟ್ಟದಲ್ಲಿ ನೋಡ್ತಾನೆ ಅವನು ಆ್ಯಕ್ಚುಲಿ ಕ್ಯಾರೆಕ್ಟರ್ ಇರೋ ಪರ್ಸನ್ ಅಂತ. ಸೊ ನೀವು ಥಿಂಕ್ ಮಾಡಿ, ಹೇಗಾದರೂ ಮಾಡಿ ಸ್ಟೂಡೆಂಟ್ ಲೈಫಲ್ಲಿ ಎಲ್ಲರೂ ಈ 2 ಕ್ವಾಲಿಟಿನ ಕಲ್ತ್ಬಿಟ್ರು ಅಂತ ಅಂದರೆ ನೋ ಮೋರ್ ರೇಪ್ಸ್, ನೋ ಮೋರ್ ಮರ್ಡರ್ಸ್, ನೋ ಮೋರ್ ಡಿಸಾಸ್ಟರ್ಸ್ ಥಿಂಗ್ ಇನ್ ಅವರ್ ಕಂಟ್ರಿ. ಆ್ಯಕ್ಚುಲಿ ನೋಡಿದ್ರೆ ನೀವು ತಪ್ಪಿತಸ್ಥರೇ ಅಲ್ಲ. ಯಾಕಂತಂದರೆ ಯಾವಾಗ ನಮ್ಮ ಹತ್ರ ಮುಗ್ಧತೆ ಇರುತ್ತೆ ಅವಾಗ ನಮಗೆ ಧರ್ಮದ ಮಾರ್ಗವನ್ನು ಹೇಳ್ಕೊಳ್ಳಿಲ್ಲ ಅಂತಂದರೆ ಆ ಧರ್ಮದ ಮಾರ್ಗಗಳೇ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಹೀಗೆ ಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ, ಅರ್ಜುನ ನಿನ್ನ ಹತ್ರ ಈ ವೀಕ್ನೆಸ್ ಬಂದಿದೆ ಹೊರತು ನೀನು ವೀಕ್ ಅಲ್ಲ ಅಂತ. ಅದೇ ರೀತಿ ನೀವು ತಪ್ಪಿತಸ್ಥರಲ್ಲ, ಆ ತಪ್ಪು ನಿಮ್ಮ ಹತ್ರ ಇದೆ, ಅದನ್ನು ಬಿಟ್ಟರೆ ಹೆಲ್ತಿ ಹ್ಯಾಬಿಟ್ಸ್ನ ನಾವು ಆಟೋಮೆಟಿಕ್ಲಿ ಡೆವಲಪ್ ಮಾಡ್ಕೋಬೋದು. ಅದನ್ನು ಕೂಡ ಯಾವ ರೀತಿ ಅಂತ ಕೃಷ್ಣ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ವಿಷಯ ವಿನಿವರ್ತಂತೆ ಅಂತ. ಹಾಗಂದ್ರೆ ಯಾವಾಗ ನಾವು ಉನ್ನತ ರುಚಿ ಅಂದರೆ ಹೈಯರ್ ಟೇಸ್ಟ್ ಕಡೆ ಹೋಗ್ತೀವಿ ಅವಾಗ ಈ ಲೋವರ್ ಟೇಸ್ಟ್ ಅನ್ಹೆಲ್ತಿ ಹ್ಯಾಬಿಟ್ಸ್ ಎಲ್ಲ ಹೋಗ್ತಾ ಬರುತ್ತೆ ಅಂತ. ಪ್ರಭುಪಾದರು ಹೇಳ್ತಾರೆ, ಒಬ್ಬ ಇಂಡಿವಿಜುವಲ್ನ ನೀವು ತಗೊಂಡ್ರೆ ಅವನು ಒಳ್ಳೆಯವನ ಅಥವಾ ಕೆಟ್ಟವನ ಅಂತ ಡಿಸೈಡ್ ಆಗೋದು ಅವನು ಯಾರ ಸಂಘದಲ್ಲಿದ್ದಾನೆ ಅನ್ನೋದು ನೋಡ್ಕೊಂಡು. ಹಾಗೆ ನೀವು ಅವನ ಮೈಂಡಿಗೆ ಒಂದು ಪಾಸಿಟಿವ್, ಒಂದು ಗುಡ್ ಹ್ಯಾಬಿಟ್ಸಿನ ಎಂಗೇಜ್ಮೆಂಟ್ ಕೊಟ್ಟರೆ ಅವನು ಆ್ಯಕ್ಚುಲಿ ಗುಡ್ ಆಗ್ತಾನೆ. ಅದೇ ನೀವು ಬ್ಯಾಡ್ ಎಂಗೇಜ್ಮೆಂಟ್ನ ಕೊಟ್ಟರೆ ಅವನು ಆ್ಯಕ್ಚುಲಿ ಬ್ಯಾಡ್ ಆಗ್ತಾನೆ. ಸೊ ಎಂಟಿ ಮೈಂಡ್ ಇಸ್ ಅ ಡೆವಿಲ್ ವರ್ಕ್ಶಾಪ್, ಖಾಲಿ ತಲೆ ಭೂತದ ಮನೆ.
ಯಾವಾಗ ನಮ್ಮ ತಲೆ ಖಾಲಿ ಇರುತ್ತೆ, ಯಾವಾಗ ನಾವು ಪಾಸಿಟಿವ್ ಎಂಗೇಜ್ಮೆಂಟ್ ಕೊಡೋದಿಲ್ಲ, ಅಫ್ಕೋರ್ಸ್ ನೆಗೆಟಿವ್ ಎಂಗೇಜ್ಮೆಂಟ್ ನಮಗೆ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ನಾವು ಅನ್ಹೆಲ್ತಿ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಂಡಿರ್ತೀವಿ. ಬಟ್ ಯಾವಾಗ ನಮಗೆ ಗೊತ್ತಾಗುತ್ತೆ ಇದು ಅನ್ಹೆಲ್ತಿ ಅಂತ, ಯಾವಾಗ ನಾವು ಬಿಡಬೇಕಂತ ಅನ್ನಿಸುತ್ತೆ, ಅವಾಗ ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಓವರ್ಕಮ್ ಮಾಡ್ಬೋದು. ಅಂದರೆ ನಾವು ಜೀವನದಲ್ಲಿ ಹೈಯರ್ ಟೇಸ್ಟ್ ಅಂದರೆ ಉನ್ನತ ರುಚಿಯನ್ನು ಬೆಳೆಸ್ಕೊಂಡ್ರೆ ಈ ಅನ್ಹೆಲ್ತಿ ಹ್ಯಾಬಿಟ್ಸ್ನೆಲ್ಲ ಬಿಟ್ಕೊಂತ ಬರ್ಬೋದು. ನಿಮ್ಗೆ ಗೊತ್ತಿದೆ ಯಾವುದೆಲ್ಲ ಅನ್ಹೆಲ್ತಿ ಹ್ಯಾಬಿಟ್ಸ್ ನಿಮ್ಮ ಹತ್ರ ಇದೆ ಅಂತ. ಹಾಗೆ ನಿಮ್ಗೆ ಗೊತ್ತಿದೆ ಉನ್ನತ ರುಚಿ ಅಂದರೆ ಹೈಯರ್ ಟೇಸ್ಟ್ ಯಾವುದು ಅಂತ. ನಾನು ನಿಮ್ಗೆ ಸಜೆಸ್ಟ್ ಮಾಡೋ ಉನ್ನತ ರುಚಿ ಏನು ಅಂತಂದರೆ, ನೀವು ಎಕ್ಸರ್ಸೈಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಅಟ್ಲೀಸ್ಟ್ ಜಿಮ್ಗೆ ಹೋಗ್ಬೋದು. ಎರಡನೇದು ಒಳ್ಳೆ ರೀತಿಯಾದ ಬುಕ್ಸ್ನ ಓದ್ಬೋದು, ಅದರಿಂದ ಪಾಸಿಟಿವ್ ಎಂಗೇಜ್ಮೆಂಟ್ ಸಿಗುತ್ತೆ ಮೈಂಡ್ಗೆ. ಸೊ ಬೆಸ್ಟ್ ಅಂದರೆ ನಾನು ಓದ್ತಿರೋ ಭಗವದ್ಗೀತಾನೇ ನೀವು ಓದ್ಬೋದು. ಮೂರನೇದು ಒಂದು ಹೈಯರ್ ಗೋಲ್ನ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಅನ್ಹೆಲ್ತಿ ಹ್ಯಾಬಿಟ್ಸ್ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಹಾಗೆ ಡಯಟಿಗೆ ಬಂದರೆ ಬರೀ ನಾವು ತಿನ್ನೋ ಫುಡ್ನಲ್ಲಿ ಮಾತ್ರ ನಾವು ಡಯಟ್ ಹುಡುಕಬಾರ್ದು. ನಾವು ಏನನ್ನ ನೋಡ್ತಾ ಇದ್ದೀವಿ, ಏನನ್ನ ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ನಮ್ಮ ಡಯಟ್ ಆಗಿರಬೇಕು. ಸೊ ನಾವು ಏನು ನೋಡ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಮೋಸ್ಟ್ ಆಫ್ ದ ಹ್ಯಾಬಿಟ್ಸ್ ನಮ್ಮ ಹತ್ರ ಇನ್ಕಲ್ಕೇಟ್ ಆಗಿರೋದು. ಸೊ ನೀವು ಏನೆಲ್ಲ ಕೇಳ್ತಾ ಇದ್ದೀರಾ, ಏನೆಲ್ಲ ನೋಡ್ತಾ ಇದ್ದೀರಾ, ಮತ್ತು ನಿಮ್ಮ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ, ಇದು ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ ನಿಮ್ಮ ಹೆಲ್ತಿ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಲಿಕ್ಕೆ. ಆ್ಯಂಡ್ ಅಬ್ದುಲ್ ಕಲಾಂ ಜಿ ಹೇಳ್ತಾರಲ್ಲ, ಮ್ಯಾನ್ ಮೇಕ್ಸ್ ದ ಹ್ಯಾಬಿಟ್ ಆ್ಯಂಡ್ ಹ್ಯಾಬಿಟ್ಸ್ ಮೇಕ್ ದ ಮ್ಯಾನ್ ಅಂತ. ಹಾಗಾಗಿ ಒಳ್ಳೆ ಗುಡ್ ಹ್ಯಾಬಿಟ್ಸ್ನ ಡೆವಲಪ್ ಮಾಡಿಕೊಂಡ್ರೆ ಸ್ಟೂಡೆಂಟ್ ಲೈಫ್ ಈಸ್ ವೆರಿ ಈಸಿ. ಲಾಸ್ಟ್ ಒನ್, ಇನ್ಸೈಡ್ ಸಕ್ಸಸ್ ವರ್ಸಸ್ ಔಟ್ಸೈಡ್ ಸಕ್ಸಸ್. ಯಾವಾಗಲೂ ಈ ಸೊಸೈಟಿ ನಮಗೆ ಔಟ್ಸೈಡ್ ಸಕ್ಸಸ್ ಬಗ್ಗೆನೇ ಟೀಚ್ ಮಾಡಿರೋದು, ಯಾವತ್ತೂ ಕೂಡ ಇನ್ಸೈಡ್ ಸಕ್ಸಸ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ಆದರೆ ಎಷ್ಟು ಬೇಗ ನಾವು ಇನ್ಸೈಡ್ ಸಕ್ಸಸ್ ಬಗ್ಗೆ ತಿಳ್ಕೊತೀವಿ ಅಷ್ಟು ನಮಗೆ ಒಳ್ಳೆಯದು. ನೀವು ನೋಡಿ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲ ಯಾರಾದರೂ ಅವ್ರ ಸಕ್ಸಸ್ ಬಗ್ಗೆ ಹೇಳ್ಕೊಂಡ್ರೆ ಅವ್ರು ಯಾವಾಗಲೂ ಅವರ ಔಟ್ಸೈಡ್ ಸಕ್ಸಸ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಮತ್ತು ನೀವು ಅದರಿಂದನೇ ಇನ್ಸ್ಪೈರ್ ಕೂಡ ಆಗ್ತಾ ಇರ್ತೀರ. ಒಂದು IIT ಸೆಮಿನಾರ್ನಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಅವರು ಮಾತಾಡ್ತಾರೆ. ಅವರು ತಮ್ಮ ಡ್ರೀಮ್ ಬಗ್ಗೆ ಮಾತಾಡ್ತಾರೆ, ಮತ್ತು ಅದನ್ನ ಅಕಾಂಪ್ಲಿಷ್ ಹೇಗೆ ಮಾಡಿದ್ರು ಅಂತ ಕೂಡ ಮಾತಾಡ್ತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಇಲ್ಲಿ ತನಕ ಬೆಳೆಯೋದು ನನಗೆ ಒಂದು ದೊಡ್ಡ ಡ್ರೀಮ್ ಆಗಿತ್ತು. ಈ ಡ್ರೀಮ್ ಜೊತೆ ನಾನು 15ರಿಂದ 20 ವರ್ಷ ಬಾಳಿದ್ದೀನಿ. ಆದರೆ ನಾನು ಯಾವಾಗ ಈ ಡ್ರೀಮ್ನ ಅಕಾಂಪ್ಲಿಷ್ ಮಾಡಿದೆ, ಈ ಡ್ರೀಮ್ ನನ್ನ ಜೊತೆ ಒಂದು ನಿಮಿಷ ಕೂಡ ಇರಲಿಲ್ಲ. ಇದರಿಂದ ನನಗೆ ತುಂಬ ಬೇಜಾರಾಯಿತು ಅಂತ. I bought myself my first dream house. I bought myself my dream car. And just a note to you as well. I was getting such female attention that my engineering college friends could only possibly dream of. So I was having a time of my life. And then something unusual happened. I got used to everything. And I felt cheated. I stayed with all these dreams for 10 and 15 years of my life. I was promised happiness and I was promised success. But all these things stayed with me just for a few days. And I'm punctuating me because I started from zero money and zero recognition. So I was not happy. How can that be? ಇದನ್ನ ನಾವು ಕರೆಕ್ಟಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವ ರೀತಿ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊಂಡ್ರೆ, ದಿಸ್ ಇಸ್ ಕಾಲ್ಡ್ ಔಟ್ಸೈಡ್ ಸಕ್ಸಸ್. ಅಂದರೆ ಮಾನ ಅಪಮಾನ. ಮಾನ ಅಂತಂದರೆ ರೆಸ್ಪೆಕ್ಟ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಇದು ಬರ್ತಾ ಇರುತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಅಟ್ಯಾಚ್ ಆಗಬೇಡ ಅಂತ ಕೃಷ್ಣ ಆಲ್ರೆಡಿ ಹೇಳಿದರು. ಆ್ಯಂಡ್ ಏನೋ ಒಂದು ಅಚೀವ್ ಮಾಡೋದಾಗಿರ್ಬೋದು, ಮನಿ ಮೇಕಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ಈ ಔಟ್ಸೈಡ್ ಸಕ್ಸಸ್ಸಲ್ಲಿ ಬರುತ್ತೆ. ಸೊ ಔಟ್ಸೈಡ್ ಸಕ್ಸಸ್ ಈಸ್ ನೆವರ್ ಬಿ ಈಕ್ವಲ್ ಟು ಇನ್ಸೈಡ್ ಸಕ್ಸಸ್. ಒಂದೊಂದ್ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಏನೋ ಒಂದು ದೊಡ್ಡ ಡ್ರೀಮ್ ಇರುತ್ತೆ, ಅಚೀವ್ ಮಾಡ್ತೀರಾ, ಬಟ್ ಅದು ನೆಕ್ಸ್ಟ್ ಮೂಮೆಂಟಿಗೆ ನೀವು ಇದಾ ನಾನು ಡ್ರೀಮ್ ಪಟ್ಟಿದ್ದು ಅಂತ ಅಂದ್ಕೊಂಡಿರ್ತೀರ. ಅಂದರೆ ಇಂಟರ್ನಲ್ಲಿ ನಿಮಗೆ ತೃಪ್ತಿ ಸಿಕ್ಕಿರೋದಿಲ್ಲ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋದಿಲ್ಲ. ಸೊ ನೀವು ಈ ಇನ್ಸೈಡ್ ಸಕ್ಸಸ್ನ ಅಚೀವ್ ಮಾಡಿದ್ರ ಅಂತಂದರೆ ಹೊರಗಿಂದ ಏನು ನಿಮ್ಗೆ ಮ್ಯಾಟ್ರ್ ಆಗೋದಿಲ್ಲ. ಮಾನ ಅಪಮಾನ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇಲ್ಲ ಬಡತನ ಆಗಿರ್ಬೋದು, ಇಲ್ಲ ಏನೇ ಆಗಿರಲಿ, ಅದೆಲ್ಲ ಬಂದು ಹೋಗ್ತಾ ಇದ್ರು ಕೂಡ ನೀವು ಕಾನ್ಸ್ಟೆಂಟ್ಲಿ ಪೀಸ್ ಮತ್ತು ಹ್ಯಾಪಿನೆಸ್ಸಲ್ಲಿ ಇರ್ತೀರ. ಬಟ್ ಸ್ಟ್ರೇಂಜ್ ಥಿಂಗ್ ಏನು ಅಂತಂದರೆ, ಸ್ಟೂಡೆಂಟ್ ಲೈಫ್ನಲ್ಲಿ ನಮ್ಗೆ ಇದನ್ನೆಲ್ಲ ಕೇಳಲಿಕ್ಕೆ ಯಾವತ್ತೂ ಕೂಡ ಸಿಗೋದು ಇಲ್ಲ, ಮತ್ತು ಯಾರು ಕೂಡ ಕೂಡ ಕೊಡೋದಿಲ್ಲ. ಈ ಇನ್ಸೈಡ್ ಸಕ್ಸಸ್ ಅನ್ನೋದು ದೊಡ್ಡ ಸಾಗರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಮೇಲೆಲ್ಲ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಮೈಂಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದೆಲ್ಲ ಬಂದು ಇನ್ಸೈಡ್ ಸಕ್ಸಸ್ ಅಲ್ಲೇ ಸೇರುತ್ತೆ. ಆ್ಯಂಡ್ ಇದರಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ, ಯಾವಾಗಲೂ ಸಕ್ಸಸ್ ಪಾರ್ಟೇ ಸಿಗ್ತಾ ಹೋಗುತ್ತೆ. ಅಂದರೆ ಫೇಲ್ಯೂರ್ ಆದರೂ ಕೂಡ ಅದು ಲರ್ನಿಂಗ್ ಆಗುತ್ತೆ, ಮತ್ತು ನೆಕ್ಸ್ಟ್ ಟೈಮ್ ನೀವು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ ಈ ಇನ್ಸೈಡ್ ಸಕ್ಸಸ್ ಅನ್ನೋದು ತುಂಬ ಬಿಗ್ ಟಾಪಿಕ್. ಇದು ನೀವು ಪೂರ್ಣ ತಿಳ್ಕೊಬೇಕಂತಂದರೆ ನೀವು ಭಗವದ್ಗೀತಾ ಓದಲೇಬೇಕು. ಫೈನಲ್ ಟಿಪ್ ಏನಪ್ಪ ಅಂತಂದರೆ, ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ಇಲ್ಲ ಡೌಟ್ಸ್ ಬಂದರೆ, ಫಸ್ಟ್ ನೀವು ಭಗವದ್ಗೀತೆಯನ್ನು ಕನ್ಸಲ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಆ್ಯಕ್ಚುಲ್ ಕ್ಲಾರಿಟಿ ಮತ್ತು ಟ್ರೂತ್ ಸಿಗ್ತಾ ಹೋಗುತ್ತೆ. ಅದೇ ನೀವು ಕೃಷ್ಣನ ನಾಲೆಡ್ಜ್ ಗೊತ್ತಿಲ್ಲದೆ ಇರೋರ ಹತ್ರ ಹೋಗಿ ಏನೇ ಕೇಳಿದ್ರು ಕೂಡ ಅದು ಅರ್ಧಂಬರ್ಧ ಆಗಿರುತ್ತೆ. ಅದು ನೋಡೋಕ್ಕೆ ಒಳ್ಳೇದು ಕಂಡ್ರು ಕೂಡ ನೆಕ್ಸ್ಟ್ ಸ್ಟೆಪ್ ಅದು ನಮ್ಗೆ ಗೊತ್ತಿರಲ್ಲ.
ಸೊ ಹಾಗಾಗಿ ಈ ಭಗವದ್ಗೀತೆ ಬರೀ ಸ್ಟೂಡೆಂಟ್ಸ್ಗಷ್ಟೇ ಅಲ್ಲ, ಎಲ್ರಿಗೂ ಕೂಡ. ಒಬ್ಬ ಟೀಚರ್ ಈ ಭಗವದ್ಗೀತೆಯನ್ನು ಓದಿದ್ರೆ ಬೆಸ್ಟ್ ಟೀಚರ್ ಆಗ್ತಾರೆ, ಒಬ್ಬ ಸೈಂಟಿಸ್ಟ್ ಈ ಭಗವದ್ಗೀತೆಯನ್ನು ಓದಿದ್ರೆ ಬೆಸ್ಟ್ ಸೈಂಟಿಸ್ಟ್ ಆಗ್ತಾರೆ, ಒಬ್ಬ ಸ್ಟೂಡೆಂಟ್ ಓದಿದ್ರೆ ಬೆಸ್ಟ್ ಸ್ಟೂಡೆಂಟ್ ಆಗ್ತಾರೆ. ಸೊ ಯಾರು ಯಾವ ಕೆಲಸದಲ್ಲಿರ್ತಾರೆ ಅವರು ಈ ಭಗವದ್ಗೀತೆಯನ್ನು ಓದಿದ್ರೆ ಆ ಕೆಲಸದಲ್ಲಿ ಅವರು ದಿ ಬೆಸ್ಟ್ ಆಗ್ತಾರೆ. ಅಂಡ್ ತುಂಬಾ ಜನ ಭಗವದ್ಗೀತೆಯನ್ನ ರಿಲಿಜಿಯಸ್ ಬುಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು, ಇದು ರಿಲಿಜಿಯಸ್ ಬುಕ್ಕೇ, ಆದರೆ ನೀವು ಈ ಭಗವದ್ಗೀತೆ ಪೂರ ಹುಡುಕಿದ್ರೆ ಒಂದು ಹಿಂದೂ ವರ್ಡ್ ಕೂಡ ನಿಮ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ಭಗವದ್ಗೀತೆಯನ್ನ ರಿಲಿಜಿಯಸ್ ಬುಕ್ ಅಂತ ನೋಡಿದೆ, ಒಂದು ಮ್ಯಾನ್ಯುಯಲ್ ಅಂತ ತಿಳ್ಕೊಂಡು ಓದಿದ್ರೆ ನಿಮಗೆ ದಿ ಪರ್ಫೆಕ್ಟ್ ಟೀಚರ್ ಈ ಭಗವದ್ಗೀತೆ ಆಗುತ್ತೆ. ಈ ವಿಡಿಯೋಯಿಂದ ನಿಮ್ಗೆ ಹೆಲ್ಪ್ ಆಗಿದೆ ಮತ್ತು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋಯಿಂದ ಏನೆಲ್ಲ ಹೊಸ ವಿಷಯ ಕಲ್ತ್ರಿ ಮತ್ತು ಯಾವುದನ್ನೆಲ್ಲ ಅಳವಡಿಸ್ಕೋಬೇಕಂತ ಇದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಡೌಟ್ಸ್ ಬಂದಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಮುಂದಿನ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಎಕ್ಸ್ಪ್ಲೋರ್ ವಿತ್ ಸೃಜನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.